ಹೆಲೋ ಫ್ಯೂಚರ್ ಇಂಜಿನಿಯರ್ಸ್, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ಯಾವ ಬ್ರ್ಯಾಂಚ್ ಸೆಲೆಕ್ಟ್ ಮಾಡ್ಕೊಳ್ಳೋದು, ಇ ಸಿ ಇನಾ ಸಿ ಎಸ್ಸಾ? ಎಲ್ಲರೂ ಸಿ ಎಸ್ಸು ಅಂತ ಇದ್ದಾರೆ. ಇ ಸಿ ಇ ಸೆಲೆಕ್ಟ್ ಮಾಡಿಕೊಂಡ್ರೆ ಓಕೆನಾ? ವಾಟ್ ಶುಡ್ ಐ ಚೂಸ್ ಬಿಟ್ವೀನ್ ಸಿ ಎಸ್ ಸಿ ಆ್ಯಂಡ್ ಇ ಸಿ ಇ? ಎರಡು ಬ್ರ್ಯಾಂಚಲ್ಲಿ ಯಾವುದು ಒಳ್ಳೆಯದು, ಯಾವ್ದು ತೊಗೊಂಡ್ರೆ ನನಗೆ ಕೆರಿಯರ್ ಚೆನ್ನಾಗಿರುತ್ತೆ, ಯಾವುದರಲ್ಲಿ ಒಳ್ಳೆಯ ಸಂಬಳ ಸಿಗುತ್ತೆ, ಒಳ್ಳೆಯದು ಅಂದರೆ ಜಾಸ್ತಿ ಸಂಬಳ ಸಿಗುತ್ತೆ, ಈ ಬ್ರ್ಯಾಂಚಸ್ ತೊಗೊಂಡಾಗ ಯಾವ್ಯಾವ ಸಬ್ಜೆಕ್ಟು ನಾನು ಓದಬೇಕಾಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಯಾಕೆಂದರೆ ತುಂಬ ಜನ ಇರ್ತಾರೆ, ಎಲ್ಲರಿಗೂ ಈಗ ಒಂಥರ ಮಾಸ್ ಹಿಸ್ಟೀರಿಯಾ, ಸಮೂಹ ಸನ್ನಿಯಾಗಿದೆ, ಸಿ ಎಸ್ ಆ್ಯಂಡ್ ಅಲೈಡ್ ಬ್ರ್ಯಾಂಚಸ್ಸೇ ಬೇಕು ಎಲ್ರಿಗೂ, ಅದು ತೊಗೊಂಡ್ರೆ ಮಾತ್ರ ಜೀವನ ಪವನ ಆಗೋದು ಅಂತ. ಹಾಗೆ ಕೆಲವರಿಗೆ ಈ ಸಿ ಇನೇ ಬೇಕು ಅಂತಲೂ ಅನಿಸಿರುತ್ತೆ. ಏನೇನಿದೆ ಅಡ್ವಾಂಟೇಜಸ್ ಅಂತೂ ನೋಡೋಣ. ಡಿಸ್ಅಡ್ವಾಂಟೇಜ್ ಅಂತ ಏನೂ ಇರೋದಿಲ್ಲ. ಯಾವುದೇ ಒಂದು ಕೋರ್ಸ್ ತೊಗೊಳ್ಳಿ, ಅದನ್ನು ಚೆನ್ನಾಗಿ ಓದಿದ್ರೆ ಯಾವುದು ಅನಾನುಕೂಲ ಅಂತೂ ಇರೋದೇ ಇಲ್ಲ, ಎಲ್ಲ ಅನುಕೂಲಗಳೇ ಇರುತ್ತೆ. ಸೊ ಇದೆರಡು ಬ್ರ್ಯಾಂಚ್ ಬಗ್ಗೆ ಡಿಸ್ಕಸ್ ಮಾಡೋಣ. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಇಸ್ ಎ ಡೈನಮಿಕ್ ಫೀಲ್ಡ್. ತುಂಬ ಸಬ್ಜೆಕ್ಟ್ಸ್ ಇದೆ, ಒಂದೊಂದು ಸಬ್ಜೆಕ್ಟ್ಸಲ್ಲೂ ನಿಮಗೆ ಜಾಬ್ ಆಪರ್ಚುನಿಟೀಸು ತುಂಬ ಚೆನ್ನಾಗಿದೆ. ದಟ್ ಫೋಕಸಸ್ ಆನ್ ಎಲೆಕ್ಟ್ರಾನಿಕ್ ಸಿಸ್ಟಮ್ಸ್, ಕಮ್ಯುನಿಕೇಷನ್ ನೆಟ್ವರ್ಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಪ್ರೊಸೆಸಿಂಗ್. ಸೊ ಇ ಸಿ ಇ ತೊಗೊಂಡ್ರೆ ನೀವು ಎಲೆಕ್ಟ್ರಾನಿಕ್ ಸಿಸ್ಟಮ್ಸು, ಕಮ್ಯುನಿಕೇಷನ್ ನೆಟ್ವರ್ಕ್ಸು, ಇನ್ಫಾರ್ಮೇಷನ್ ಪ್ರೊಸೆಸಿಂಗ್ ಬಗ್ಗೆ ಓದಬೇಕಾಗತ್ತೆ. ಇ ಸಿ ಇ ಆಫರ್ಸ್ ಎಕ್ಸ್ಪರ್ಟೈಸ್ ಇನ್ ಹಾರ್ಡ್ವೇರ್, ಟೆಲಿಕಮ್ಯುನಿಕೇಷನ್ ಆ್ಯಂಡ್ ಸಿಗ್ನಲ್ ಪ್ರೊಸೆಸಿಂಗ್. ಈ ಸಿಗ್ನಲ್ ಪ್ರೊಸೆಸಿಂಗ್ ಅನ್ನೋದೇ ಒಂದು ವಾಸ್ಟ್ ಫೀಲ್ಡ್. ಸಿಗ್ನಲ್ ಮೇ ಬಿ ಇಮೇಜ್, ವಿಡಿಯೋ, ಸ್ಪೀಚ್, ಏನು ಬೇಕಾದರೂ ಆಗ್ಬೋದು, ಆಡಿಯೋ ಸಿಗ್ನಲ್, ವಿಡಿಯೋ ಸಿಗ್ನಲ್, ಅದನ್ನೆಲ್ಲ ಪ್ರೊಸೆಸಿಂಗ್ ಮಾಡೋದಕ್ಕೆಲ್ಲ ಎಲೆಕ್ಟ್ರಾನಿಕ್ಸೇ ಬೇಕು. ಸಿ ಎಸ್ ಸಿ ಎಂಫಸಿಸಸ್ ಸಾಫ್ಟ್ವೇರ್ ಡೆವಲಪ್ಮೆಂಟ್. ಯಾವುದೇ ಒಂದು ಏನೇ ಇರಲಿ ಗ್ಯಾಜೆಟಲ್ಲಿ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಆಗಬೇಕು ಅಂದರೆ ಕಂಪ್ಯೂಟರ್ ಸೈನ್ಸ್ ಓದಿರಬೇಕಾಗತ್ತೆ. ಆ್ಯಂಡ್ ಕಂಪ್ಯೂಟರ್ ಸಿಸ್ಟಮ್ಸ್. ಎರಡರ ಮಧ್ಯೆ ಹೇಗೆ ಚೂಸ್ ಮಾಡ್ಕೊಳ್ಳೋದು? ದ ಚಾಯ್ಸ್ ಬಿಟ್ವೀನ್ ದೆಮ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್ ಇಂಟ್ರೆಸ್ಟ್ ಆ್ಯಂಡ್ ಕೆರಿಯರ್ ಗೋಲ್ಸ್. ಯಾರೋ ಹೇಳಿದ್ರು, ನಾನು ಹೇಳಿದೆ, ಇನ್ನೊಬ್ರು ಹೇಳಿದ್ರು, ಪೇರೆಂಟ್ಸ್ ಹೇಳಿದ್ರು, ಫ್ರೆಂಡ್ಸ್ ಹೇಳಿದ್ರು, ಎಲ್ಲೋ ಓದಿದೆ ಅಂದ್ಬಿಟ್ಟು ಯಾವುದೋ ಬ್ರ್ಯಾಂಚ್ ತೊಗೊಳಕ್ಕಾಗೋದಿಲ್ಲ. ಇಟ್ ಡಿಪೆಂಡ್ಸ್ ಆನ್ ಯುವರ್ ಇಂಟ್ರೆಸ್ಟ್, ನಿಮ್ಮ ಇಂಟ್ರೆಸ್ಟು, ಯುವರ್ ಕೆರಿಯರ್ ಗೋಲ್ಸ್. ಮುಂದೆ ನೀವೇನಾಗಬೇಕು, ಶಾರ್ಟ್ ಟರ್ಮ್ ಗೋಲ್ ನೋಡೋಕೆ ಹೋಗ್ಬಿಡಿ. 1 ವರ್ಷ, 2 ವರ್ಷ, 5 ವರ್ಷದ್ದು. ನಿಮಗೆ ಏಜ್ 60 ವರ್ಷ ಆದರೂ ನೀವು ಕೆಲಸ ಮಾಡಲೇಬೇಕು. ಕೆಲಸ ಮಾಡೋವಂಥ ಪ್ರೊಫೆಷನ್ ಯಾವುದು, ಯಾವ ಜಾಬು, ಯಾವ ಬ್ರ್ಯಾಂಚ್ ತೊಗೊಂಡ್ರೆ ಆಗುತ್ತೆ ಅನ್ನೋದು ನೋಡಿ. 25, 30, 35 55, 60 ವಯಸ್ಸು ಆಗೋವರೆಗೂ ಜಾಬ್ ಮಾಡಬೇಕಾಗತ್ತಲ್ಲ. ಮಿಡಲ್ ಕ್ಲಾಸು, ಲೋಯರ್ ಮಿಡಲ್ ಕ್ಲಾಸವರು, ಅವರಿಗೆ ಯಾವ ಬ್ರ್ಯಾಂಚ್ ಸೂಟಬಲ್ ಅನ್ನೋದು ಯೋಚನೆ ಮಾಡಬೇಕಾಗತ್ತೆ. ಈ ಕ್ಷಣಕ್ಕೆ ನಿಮ್ಗೆ ಯಾವುದೋ ಚೆನ್ನಾಗಿ ಕಾಣಿಸೋದಲ್ಲ, ಲಾಂಗ್ ರನ್ನಲ್ಲೂ ಯೋಚನೆ ಮಾಡಬೇಕಾಗತ್ತೆ. ಇಟ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್ ಇಂಟ್ರೆಸ್ಟ್ ಆ್ಯಂಡ್ ಕೆರಿಯರ್ ಗೋಲ್ಸ್, ಮೇಕಿಂಗ್ ಈಚ್ ಎ ವ್ಯಾಲ್ಯೂಬಲ್ ಚಾಯ್ಸ್ ಇನ್ ಇಟ್ಸ್ ಓನ್ ರೈಟ್. ನಿಮಗೆ ಕರೆಕ್ಟಾಗಿ ಯಾವುದು ಅನಿಸುತ್ತೆ ಅದನ್ನು ನೋಡಿಕೊಂಡು ಕರೆಕ್ಟಾಗಿ ಸೆಲೆಕ್ಟ್ ಮಾಡಿ. ಎಲ್ಲರೂ ಕೇಳೋದು ಇ ಸಿ ಇ ವರ್ಸಸ್ ಇ ಸಿ ಇ ವರ್ಸಸ್ ಸಿ ಎಸ್, ವಿಚ್ ಈಸ್ ಬೆಸ್ಟ್? ಯಾವುದು ಬೆಸ್ಟು ಸರ್? ಇದಲ್ಲಿ ಬೆಸ್ಟು ಅಂತ ಹೇಗೆ ಹೇಳೋಕ್ಕಾಗತ್ತೆ? ತುಂಬ ಜನ ಕೇಳ್ತಾರೆ, ಯಾವ್ದು ಬೆಸ್ಟು ಸರ್, ಒಳ್ಳೆ ಚಾಯ್ಸ್ ಹೇಳಿ ಕ್ವಶನ್ ಕೇಳ್ತಾರೆ. ಹೇಗೆ ಹೇಳೋಕ್ಕಾಗತ್ತೆ? ಎಲ್ಲ ಬೆಸ್ಟ್ ಬ್ರ್ಯಾಂಚಸ್ಸೇ. ನಾವು ಬೆಸ್ಟಾಗಿ ಓದಬೇಕಷ್ಟೇ. ದ ಆನ್ಸರ್ ಲೈಸ್ ಇನ್ ಓನ್ಸ್ ವಿಲ್ಲಿಂಗ್ನೆಸ್ ಟು ಅಡಾಪ್ಟ್. ನೀವು ಸಿ ಎಸ್ಗೆ ಅಡಾಪ್ಟ್ ಆಗೋಕ್ಕಾಗತ್ತಾ, ಇ ಸಿಗೆ ಅಡಾಪ್ಟ್ ಆಗೋಕ್ಕಾಗತ್ತಾ? ಯಾವುದಕ್ಕೆ ಅಡಾಪ್ಟ್ ಆಗಿದ್ರೆ ಅದು ಚೆನ್ನಾಗೇ ಇರುತ್ತೆ. ಇ ಸಿ ಇ ಪ್ರೊಫೆಷನಲ್ಸ್ ಮಸ್ಟ್ ಸ್ಟೇ ಅಪ್ಡೇಟೆಡ್ ಆನ್ ಎಮರ್ಜಿಂಗ್ ಟೆಕ್ನಾಲಜೀಸ್. ಎಲೆಕ್ಟ್ರಾನಿಕ್ಸಲ್ಲಿ ಡೈಲಿ ಚೇಂಜ್ ಆಗ್ತಾ ಇರುತ್ತೆ. ಜಸ್ಟ್ ಆ್ಯಸ್ ಸಿ ಎಸ್ ಸಿ ಎಕ್ಸ್ಪರ್ಟ್ಸ್ ಮಸ್ಟ್ ಎವಾಲ್ವ್ ವಿತ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ಸಿ ಎಸ್ ಸಿಲಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಚೇಂಜ್ ಆಗ್ತಾ ಇರುತ್ತೆ. ಮೊದಲು ಬೇಸಿಕ್ ಇತ್ತು, ಫೋರ್ಟ್ರಾನ್ ಇತ್ತು, ಸಿ ಬಂತು, C++ ಬಂತು, ಜಾವಾ ಬಂತು, ಈಗ ಪೈಥಾನ್ ಅಂತಿದೆ, ನಾಳೆ ಇನ್ನೊಂದು ಬರುತ್ತೆ. ಸೊ ನೀವು ನಿಮಗೆ ವಯಸ್ಸು 45, 50, 55, 60 ಆದರೂ ನೀವು ಹೊಸ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಕಲಿಬೇಕಾಗತ್ತೆ. ಆಗ ಯಾವುದೋ ಒಂದು ಇನ್ಸ್ಟಿಟ್ಯೂಟ್ಗೆ ಹೋಗಿ ಕಲಿಯೋಕ್ಕಾಗಲ್ಲ. ಆನ್ ಯುವರ್ ಓನ್ ಯು ನೀಡ್ ಟು ಲರ್ನ್ ಡಿಫ್ರೆಂಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಆ್ಯಂಡ್ ಯು ಶುಡ್ ಗೋ ವಿತ್ ದ ಸಾಫ್ಟ್ವೇರ್ ಟ್ರೆಂಡ್ಸ್. ಒಂದಷ್ಟು ವರ್ಷದಿಂದ ಎ ಅನ್ನೋ ಪದನೇ ಇರಲಿಲ್ಲ, ಬ್ಲಾಕ್ ಚೈನ್ ಅನ್ನೋ ಪದ ಇರಲಿಲ್ಲ, ಸೈಬರ್ ಸೆಕ್ಯೂರಿಟಿ ಬೇಕಾಗಿರಲಿಲ್ಲ, ಯಾವುದೋ ಒಂದು ಸಬ್ಜೆಕ್ಟ್. ಈಗೆಲ್ಲವೆಲ್ಲ ಕೋರ್ಸಸ್ ಆಗಿಬಿಟ್ಟಿದೆ, ಬ್ರ್ಯಾಂಚಸ್ ಆಗಿಬಿಟ್ಟಿದೆ. ಸೊ ಈಗೆಲ್ಲ ಅಡಾಪ್ಟ್ ಆಗಬೇಕಾಗತ್ತೆ. ಅಲ್ಟಿಮೇಟ್ಲಿ ಇಟ್ಸ್ ನಾಟ್ ಅಬೌಟ್ ವಿಚ್ ಈಸ್ ಬೆಟರ್, ಇಟ್ಸ್ ಅಬೌಟ್ ಎಂಬ್ರೇಸಿಂಗ್ ಲೈಫ್ ಲಾಂಗ್ ಲರ್ನಿಂಗ್ ಟು ಎಕ್ಸೆಲ್ ಇನ್ ಡೈನಮಿಕ್ ಇಂಡಸ್ಟ್ರಿ. ಲೈಫ್ ಲಾಂಗ್ ಲರ್ನಿಂಗ್ ಅನ್ನೋದು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಲೈಫ್ ಲಾಂಗ್ ಲರ್ನಿಂಗ್, ಕೊನೆಯವರೆಗೂ ನೀವು ಓದ್ತಾ ಇರಬೇಕು. ಓದೋದು ಒಂದು ನಿರಂತರ ಪ್ರಕ್ರಿಯೆ. ಈ 4 ವರ್ಷ ಆದ ತಕ್ಷಣ ಓದ್ಬಿಡ್ತೀನಿ, ಯಾವುದೋ ಒಂದು ಪ್ಲೇಸ್ ಆಗಿಬಿಡ್ತೀವಿ, ಇನ್ನೇನು ಮುಗೀತು ಅಂದ್ಕೋಬಿಡಿ. ಇಟ್ ಈಸ್ ಎ ಲೈಫ್ ಲಾಂಗ್ ಲರ್ನಿಂಗ್. ಬದುಕಬೇಕು ಅಂದರೆ ನೀವು ಲೈಫ್ ಲಾಂಗ್ ಲರ್ನಿಂಗ್, ಬಿಕಾಸ್ ದ ಇಂಡಸ್ಟ್ರಿ ಈಸ್ ಡೈನಮಿಕ್, ಇಟ್ ಈಸ್ ನಾಟ್ ಸ್ಟ್ಯಾಟಿಕ್. ಚೇಂಜ್ ಆಗ್ತಾನೆ ಇರುತ್ತೆ. ಇವತ್ತಿದ್ದು ನಾಳೆ ಇರಲ್ಲ, ನಾಳೆ ಇದ್ದಿದ್ದು ನಾಡಿದ್ದಿರಲ್ಲ. Computer science and engineering is a field that deals with the design, development and maintenance of computer software. ಕಂಪ್ಯೂಟರ್ ಸಾಫ್ಟ್ವೇರ್ನ ನೀವು ಡಿಸೈನ್ ಮಾಡಬೇಕು, ಡೆವಲಪ್ ಮಾಡಬೇಕು, ಹಾಗೆ ಮೇಂಟೈನು ಮಾಡಬೇಕು. ಸಿ ಎಸ್ ಸಿ ಸ್ಟೂಡೆಂಟ್ಸ್ ಲರ್ನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ನಿಮಗೆ ಗೊತ್ತು, ಒಂದಷ್ಟು ಜನ ಕಲಿತು ಬಿಟ್ಟಿರ್ತಾರೆ. ಕೆಲವೆಲ್ಲ ಈಗ ಟೈಮ್ ಇದೆ, ಬೇಕಾದರೆ ನಿಮ್ಗೆ ಇಂಟರ್ನೆಟ್ಟು ಸಿಸ್ಟಮ್ ಇದ್ದರೆ ಈಗಲೇ ಒಂದು 10-15 ದಿನದಲ್ಲೇ ಒಂದು ಲ್ಯಾಂಗ್ವೇಜು ಕಲ್ತ್ಕೋಬಹುದು ನೀವು.
They should learn programming languages, algorithms, data structures, operating systems, and computer networks. They also study ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನೀವೇನು ಬರೀ A&ML A&DSA ಓದಬೇಕು ಅಂತೇನಿಲ್ಲ. ಕಂಪ್ಯೂಟರ್ ಸೈನ್ಸ್ ಆದರೂ ಸರಿ, ಮೆಕ್ಯಾನಿಕಲ್ ಆದರೂ ಸರಿ, ಟೇಕ್ ಎನಿ ಬ್ರ್ಯಾಂಚ್, ಎಲ್ಲ ಬ್ರ್ಯಾಂಚಲ್ಲೂ ಅಪ್ಲಿಕಬಲ್ ಆಗುತ್ತೆ. ಸೊ ಎಲ್ಲ ಕಡೆನೂ ಓದ್ತೀವಿ. ಮೆಷಿನ್ ಲರ್ನಿಂಗ್, ಕಂಪ್ಯೂಟರ್ ವಿಷನ್ ಆ್ಯಂಡ್ ಅದರ್ ಎಮರ್ಜಿಂಗ್ ಟೆಕ್ನಾಲಜೀಸ್, ಸೈಬರ್ ಸೆಕ್ಯೂರಿಟಿ ಇರ್ಬೋದು, ಬ್ಲಾಕ್ ಚೈನ್ ಇರ್ಬೋದು, IoT ಇರ್ಬೋದು, ಎಲ್ಲ ಕೋರ್ಸಸ್ನೂ ಇಲ್ಲೂ ಓದ್ತೀವಿ. This is a core branch. CSE graduates can work in a variety of industries. ಮುಗಿದ ಮೇಲೆ ನೀವು ಯು ಕ್ಯಾನ್ ವರ್ಕ್ ಇನ್ ವೆರೈಟಿ ಆಫ್ ಇಂಡಸ್ಟ್ರೀಸ್ ಇನ್ಕ್ಲೂಡಿಂಗ್ IT, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಸಾಫ್ಟ್ವೇರ್ ಡೆವಲಪ್ಮೆಂಟ್, ವೆಬ್ ಡೆವಲಪ್ಮೆಂಟ್, ಗೇಮ್ ಡೆವಲಪ್ಮೆಂಟ್, ಸೈಬರ್ ಸೆಕ್ಯೂರಿಟಿ ಆ್ಯಂಡ್ ಮೋರ್. ಲಿಸ್ಟ್ ಮುಗಿಯೋದೇ ಇಲ್ಲ. ಆನ್ ದ ಅದರ್ ಹ್ಯಾಂಡ್, ಇಷ್ಟೊತ್ತು ಕಂಪ್ಯೂಟರ್ ಸೈನ್ಸ್ ನೋಡಿದ್ವಿ, ಈಗ EC ನೋಡೋಣ. EC is a field that deals with design, development and maintenance of electronic devices, circuits and systems. EC students learn about electronic devices, analog and digital circuits, signal processing, communication systems and control systems. ಇಲ್ಲೊಂದಷ್ಟು ಸಬ್ಜೆಕ್ಟ್ಸ್ ಮಾತ್ರ ಇದೆ, ಇನ್ನೂ ವೆರೈಟಿ ಆಫ್ ಸಬ್ಜೆಕ್ಟ್ಸ್ ಇದೆ ನಿಮಗೆ. EC graduates can work in a variety of industries including telecommunication, consumer electronics, automotive, aerospace and list goes on. One of the primary difference between CSE and ESE is the focus of their curriculum. CSE focuses on software and programming, while ECE focuses on hardware and electronics. CSE students are more likely to work on software development and programming related jobs, while ECE students are more likely to work on hardware design, development related jobs. If they are willing, they can go to programming related jobs also. However, both fields overlap in some areas such as embedded systems, robotics and control systems. ಈಗೆಲ್ಲ ಬ್ರ್ಯಾಂಚಸ್ಸು ಆಲ್ಮೋಸ್ಟ್ ಇಂಟರ್ ಡಿಸಿಪ್ಲಿನರಿ ಆಗಿಬಿಟ್ಟಿದೆ. ಯಾವುದೇ ಒಂದು ಇಂಡಿಪೆಂಡೆಂಟ್ ಅಲ್ಲ. ಈ ಕಂಪ್ಯೂಟರ್ ಸೈನ್ಸಲ್ಲಿ ನೀವು ಒಂದು ಪ್ರೋಗ್ರಾಮ್ ಬರೀಬೇಕು ಅಂದರೆ, ಇಫ್ ಯು ಆರ್ ರೀಡಿಂಗ್ ಫಾರ್ ದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬ್ರ್ಯಾಂಚ್, ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಟಾರ್ಕ್, ವಾಟ್ ಈಸ್ ಥರ್ಮೋಡೈನಮಿಕ್ಸ್ ಎಲ್ಲ ಅರ್ಥ ಆಗಲೇಬೇಕು. ಸಿವಿಲ್ ಅವ್ರಿಗೆ ಯಾರಿಗೋ ಒಂದು ಏನೋ ಪ್ರೋಗ್ರಾಮ್ ಮಾಡ್ತಾ ಇದ್ದೀರಿ ಅಂದರೆ ಅದರದ್ದು ಏನಾದರೂ ರಿಲೇಟೆಡು ಎಲ್ಲ ನಿಮ್ಗೆ ಅರ್ಥ ಆಗಬೇಕು. ಮೆಡಿಕಲ್ ಅವ್ರಿಗೆ ಏನೋ ಒಂದು ಸಾಫ್ಟ್ವೇರ್ ಡೆವಲಪ್ ಮಾಡ್ತಾ ಇದ್ದೀರಾ ಅಂದರೆ ECG ಹೆಂಗೆ ಮೆಷರ್ ಮಾಡ್ತಾರೆ, EG ಹೇಗಿರುತ್ತೆ, CTಯಲ್ಲಿ ಏನೇನಿರುತ್ತೆ ಎಲ್ಲ ತಿಳ್ಕೊಂಡಿರಲೇಬೇಕಾಗತ್ತೆ. ಎವ್ರಿಥಿಂಗ್ ಇಸ್ ಇಂಟರ್ ಡಿಸಿಪ್ಲಿನರಿ. ಹಾಗೆ CSU EC ಅಷ್ಟೇ ಓವರ್ಲ್ಯಾಪ್ ಆಗಿದೆ, ವೇರ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್, robotics and control systems. What is the future scope? When considering the prospects of ECE or CSE, both fields offer immense potential. ತುಂಬ ಸ್ಕೋಪ್ ಇದೆ ಎರಡೂ ಬ್ರ್ಯಾಂಚ್ಗೂ ಅದರದೇ ಆದ ರೀತಿಯಲ್ಲಿ. ECE professionals are high demand because of the rise of the Internet of Things, autonomous vehicles and smart technologies. ಎಲ್ಲ ಕಡೆ ಸೆನ್ಸರ್ಸು, ಆಟೋಮೇಷನ್ ಜಾಸ್ತಿ ಆಗ್ತಾ ಇದೆ. ಸೊ ಎಲೆಕ್ಟ್ರಾನಿಕ್ಸ್ ಬೇಕೇ ಬೇಕು. ಸೆನ್ಸರ್ಸ್ ಬೇಕು, ಸೆನ್ಸರ್ಸಿಂದ ಒಂದು ಮೈಕ್ರೋ ಕಂಟ್ರೋಲರ್ಗೆ ಹೋಗುತ್ತೆ ಸಿಗ್ನಲ್ಲು, ಮೈಕ್ರೋ ಕಂಟ್ರೋಲರಿಂದ ಒಂದು ಔಟ್ಪುಟ್ ಡಿವೈಸ್ಗೆ ಹೋಗುತ್ತೆ ಕಂಟ್ರೋಲ್ ಮಾಡೋದಕ್ಕೆ. ಎಲ್ಲಿ ನೋಡಿ ನಿಮ್ಮ ಕೈಯಲ್ಲಿರೋ ಸ್ಮಾರ್ಟ್ ವಾಚಿಂದ ಹಿಡಿದು ಮೆಟ್ರೋದಲ್ಲಿ ಹೋಗಬೇಕಾದ್ರೆ ಡೋರ್ ಓಪನ್, ಆಟೋಮೆಟಿಕ್ ಡೋರ್ ಓಪನ್ ಕ್ಲೋಸು, ಎಲ್ಲ ಎಸ್ಕಲೇಟ್ರ್ ಆಟೋಮೆಟಿಕ್ ಆನ್ ಆಫ್ ಆಗೋದು, ಯಾವುದೋ ಒಂದು ಮಾಲ್ಗೆ ಹೋದಾಗ ಡೋರ್ ಆಟೋಮೆಟಿಕ್ ಓಪನ್ ಕ್ಲೋಸ್ ಆಗೋದು, ಎವ್ರಿಥಿಂಗ್ ಈಸ್ ಎಲೆಕ್ಟ್ರಾನಿಕ್ಸ್ ಓನ್ಲಿ. ಆಟೋನಮಸ್ ವೆಹಿಕಲ್ಸ್, ಈಗೆಲ್ಲ ಡ್ರೈವರ್ಲೆಸ್ ಕಾರ್ಸ್ ಬರ್ತಾ ಇದೆ. ಯಾಕೆ? ಎಲೆಕ್ಟ್ರಾನಿಕ್ಸಿಂದ. ಬಿಕಾಸ್ ಲಾಟ್ ಆಫ್ ಸೆನ್ಸರ್ಸ್ ಆರ್ ಯೂಸ್ಡ್. ಇಂಟರ್ನೆಟ್ ಆಫ್ ಥಿಂಗ್ಸ್, ಇಲ್ಲಿಂದ ಎಲ್ಲೋ ಕೂತ್ಕೊಂಡು, ಅಮೇರಿಕಾದಲ್ಲಿ ಕೂತ್ಕೊಂಡು ಇಲ್ಲಿ ನಿಮ್ಮ ಹಳ್ಳಿಯಲ್ಲಿ ಮೋಟ್ರ್ ಆನ್ ಆಫು ಮಾಡ್ಬೋದು ಬಿಕಾಸ್ ಆಫ್ ಎಲೆಕ್ಟ್ರಾನಿಕ್ಸ್. They play a vital role in areas such as telecommunication, aerospace, healthcare, robotics. ಹೆಲ್ತ್ಕೇರು, ಹಾಸ್ಪಿಟ್ಲಿಗೆ ಹೋಗಿ ತುಂಬ ಕಡೆ ಸೆನ್ಸರ್ಸ್ ಇರುತ್ತೆ, ತುಂಬ ಸೆನ್ಸರ್ಸ್ ಹಾಕಿರ್ತಾರೆ, ಎಲ್ಲ ಮೆಷರ್ ಮಾಡ್ತಾರೆ. ನಿಮ್ಮ ಸ್ಮಾರ್ಟ್ ವಾಚೇ ಇರುತ್ತೆ, ನಿಮಗೆ BP ಎಷ್ಟಿದೆ, ಹಾರ್ಟ್ ರೇಟ್ ಎಷ್ಟಿದೆ, SpO2 ಎಷ್ಟಿದೆ, ಎಲ್ಲ ಚೆಕ್ ಮಾಡ್ತಾ ಇರುತ್ತೆ. ಇಟ್ ಈಸ್ ಎಲೆಕ್ಟ್ರಾನಿಕ್ಸ್. However, CSE professionals are at the forefront of technological advancements. CSE experts are essential in various industries. It is due to the rapid growth of AI, machine learning and big data analytics. It includes software development, cyber security, e-commerce, finance, etc. ನೆಕ್ಸ್ಟು ಆಲ್ರೆಡಿ ನಿಮಗೆ 18 ವರ್ಷ ಆಯಿತು, ಎಲ್ಲ ಕೇಳೋದು ಪ್ಲೇಸ್ಮೆಂಟು ಪ್ಯಾಕೇಜು. ನೋಡೋಣ ಸ್ಯಾಲ್ರಿ ಕಂಪ್ಯಾರಿಷನ್. Remuneration is an important factor to consider when choosing a career path. In terms of salary, ECE or CSE each offers competitive compensation. ಎರಡೂ ಕಾಂಪಿಟೇಟಿವ್ ಆಗಿದೆ. ECE professionals typically earn a solid income with salaries varying based on their experience, job role and industry. ಸ್ಯಾಲ್ರಿ ಡಿಪೆಂಡ್ ಆಗೋದು ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ, ನಿಮ್ಮ ಜಾಬ್ ರೋಲು ಮತ್ತು ಯಾವ ಇಂಡಸ್ಟ್ರಿ. ಕೆರಿಯರ್ಸ್ ಇನ್ ಟೆಲಿಕಮ್ಯುನಿಕೇಷನ್, ಏರೋಸ್ಪೇಸ್ ಆ್ಯಂಡ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆ್ಯಂಡ್ ಆಫರ್ ಕಮಾಂಡ್ ಹೈಯರ್ ಸ್ಯಾಲ್ರೀಸ್. ಈ ಫೀಲ್ಡ್ಸಲ್ಲಿ ಜಾಸ್ತಿ ಸ್ಯಾಲ್ರಿ ಸಿಗುತ್ತೆ.
CSE ಪ್ರೊಫೆಷನಲ್ಸ್ ಆಲ್ಸೋ ಎಂಜಾಯ್ ಅಟ್ರಾಕ್ಟಿವ್ ರೆಮ್ಯುನರೇಷನ್. ಅಟ್ರಾಕ್ಟಿವ್ ನೋಡಿ, ಸಾಲಿಡ್ ಇನ್ಕಮ್ ಇತ್ತು, ಇಲ್ಲಿ ಅಟ್ರಾಕ್ಟಿವ್ ರೆಮ್ಯುನರೇಷನ್ ಆ್ಯಸ್ ದೇರ್ ಸ್ಕಿಲ್ಸ್ ಆರ್ ಹೈಲಿ ಸಾಟ್ ಆಫ್ಟರ್ ಇನ್ ದ ಟೆಕ್ನಾಲಜಿ ಇಂಡಸ್ಟ್ರಿ. ಜಾಬ್ಸ್ ಇನ್ ಸಾಫ್ಟ್ವೇರ್ ಇಂಜಿನಿಯರ್, ಡೇಟಾ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾನ್ ಆಫರ್ ಸಬ್ಸ್ಟ್ಯಾನ್ಷಿಯಲ್ ಫೈನಾನ್ಷಿಯಲ್ ರಿವಾರ್ಡ್ಸ್. ನಿಮಗೂ ಗೊತ್ತು, ಕಂಪ್ಯೂಟರ್ ಸೈನ್ಸಲ್ಲಿ ಯದ್ವಾ ಸ್ಯಾಲ್ರಿ ಕೊಡ್ತಾರೆ, ಬೇಗ ಕೆಲಸ ಸಿಗುತ್ತೆ, ಬೇಗ ಕೆಲಸ ಹೋಗುತ್ತೆ, ದುಡ್ಡು ಜಾಸ್ತಿ ಬರುತ್ತೆ. ECEಯಲ್ಲಿ ಕೆಲಸ ಸಿಗೋದು ಕಷ್ಟ, ಕೆಲಸ ಕಳ್ಕೊಳ್ಳೋದು ಕಷ್ಟ, ಓದೋದು ಸ್ವಲ್ಪ ಕಷ್ಟ ರಿಲೇಟಿವ್ಲಿ. ಈಸ್ ECE ಬೆಟರ್ ದ್ಯಾನ್ CS? ಇದೊಂದು ಕಾಮನ್ ಕ್ವಶನ್. ECE ಬೆಟ್ರಾ ಇಲ್ಲ CSE ಬೆಟ್ರಾ? ಡಿಟರ್ಮಿನಿಂಗ್ ವಿಚ್ ಫೀಲ್ಡ್ ಈಸ್ ಬೆಟರ್ ಅಲ್ಟಿಮೇಟ್ಲಿ ಡಿಪೆಂಡ್ಸ್ ಆನ್ ಪರ್ಸನಲ್ ಇಂಟ್ರೆಸ್ಟ್. ನಾನು ECE ಬೆಟ್ರ್ ಅಂತೀನಿ, ಇನ್ನೊಬ್ರು CS ಬೆಟ್ರ್ ಅಂತಾರೆ, ಇನ್ನೊಬ್ರು ಮೆಕ್ಯಾನಿಕಲ್ ಬೆಟರ್ ಅಂತಾರೆ, ಇನ್ನೊಬ್ರು ಎಲೆಕ್ಟ್ರಿಕಲ್ ಬೆಟ್ರ್ ಅಂತಾರೆ. ಸೊ ಇಟ್ ಡಿಪೆಂಡ್ಸ್ ಆನ್ ದೇರ್ ಪರ್ಸನಲ್ ಇಂಟ್ರೆಸ್ಟ್. ನಾವು ನೋಡೋ ರೀತಿಯಲ್ಲಿ ಇಲ್ಲೊಂದು 6 ಅಂತ ಬರೀತೀನಿ, ಇದು 6 ಥರ ಕಾಣುತ್ತೆ. ಈಗ ನಿಮ್ಮ ಮೊಬೈಲ್ ಉಲ್ಟಾ ಇಟ್ಕೊಳ್ಳಿ, 9 ಥರ ಕಾಣ್ತಾ ಇದೆ. ಬೋತ್ ಆರ್ ಟ್ರೂ. ಹಾಗೆ ಅವರವರ ಪರ್ಸನಲ್ ಇಂಟ್ರೆಸ್ಟ್ ಮೇಲೆ ECE ಬೆಟ್ರಾ, CS ಬೆಟ್ರಾ, ಮೆಕ್ ಬೆಟ್ರಾ, ಎಲೆಕ್ಟ್ರಿಕಲ್ ಬೆಟ್ರಾ ಅನ್ನೋದು ಡಿಪೆಂಡ್ ಆಗುತ್ತೆ. ECE, CSE ಹ್ಯಾವ್ ಡಿಸ್ಟಿಂಕ್ಟ್ ಫೋಕಸಸ್ ಆ್ಯಂಡ್ ಯುವರ್ ಪ್ರಿಫರೆನ್ಸ್ ಶುಡ್ ಅಲೈನ್ ವಿತ್ ಯುವರ್ ಪ್ಯಾಷನ್ಸ್ ಆ್ಯಂಡ್ ಸ್ಟ್ರೆಂತ್. ನಿಮ್ಮ ಪ್ಯಾಷನ್ ಏನು, ನಿಮ್ಮ ಸ್ಟ್ರೆಂತ್ ಏನು, ನಿಮ್ಮ ವೀಕ್ನೆಸ್ ಏನು ಅನ್ನೋದ್ರ ಮೇಲೆ ಯಾವ ಬ್ರಾಂಚ್ ಏನು ಚೆನ್ನಾಗಿದೆ ಅನ್ನೋದು ಗೊತ್ತಾಗುತ್ತೆ. ಸ್ಕೋಪ್ ಆ್ಯಂಡ್ ಸ್ಪೆಷಲೈಸೇಷನ್. ECE ಕವರ್ಸ್ ಬ್ರಾಡರ್ ರೇಂಜ್ ಆಫ್ ಟಾಪಿಕ್ಸ್. ತುಂಬ ಬ್ರಾಡ್ ಆಗಿದೆ, ತುಂಬ ಸಬ್ಜೆಕ್ಟ್ಸ್ ಇದೆ, ತುಂಬ ಫೀಲ್ಡ್ಸ್ ಇದೆ, ಇನ್ಕ್ಲೂಡಿಂಗ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್, ಟೆಲಿಕಮ್ಯುನಿಕೇಷನ್, ಸಿಗ್ನಲ್ ಪ್ರೊಸೆಸಿಂಗ್, ಕಂಟ್ರೋಲ್ ಸಿಸ್ಟಮ್ಸ್, ಪವರ್ ಎಲೆಕ್ಟ್ರಾನಿಕ್ಸ್, ಪವರ್ ಸಿಸ್ಟಮ್ಸ್. CSE is more focused on computer science, software engineering. If you have a specific interest in hardware design, power systems, telecommunication, ECE may be a better option. If your passion is software development, algorithms, artificial intelligence, database systems, CSE is more suitable for you. ಸೊ ನಿಮ್ಗೆ ಏನು ಇಂಟ್ರೆಸ್ಟ್ ಇದೆ ನೋಡ್ಕೊಂಡು ಆಮೇಲೆ ಬ್ರಾಂಚ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಮಾತಾಡ್ತಾ ಇರೋದು ಓನ್ಲಿ ECE ಆ್ಯಂಡ್ CSE, ಬೇರೆ ಬ್ರಾಂಚಸ್ ಬಗ್ಗೆ ಮಾತಾಡ್ತಿಲ್ಲ. ಜಾಬ್ ಆಪರ್ಚುನಿಟೀಸು CSE ಆ್ಯಂಡ್ ECE ಎರಡಕ್ಕೂ ಜಾಬ್ ಆಪರ್ಚುನಿಟೀಸ್ ಚೆನ್ನಾಗೇ ಇದೆ. ಈಗ ಅನ್ನೋದು ಎಲ್ಲ ಫೀಲ್ಡಲ್ಲೂ ಬಂದಿದೆ. ಇಟ್ ಡಿಪೆಂಡ್ಸ್ ಆನ್ ಪರ್ಸನಲ್ ಇಂಟ್ರೆಸ್ಟ್ ಆ್ಯಂಡ್ ಸ್ಕಿಲ್ಸ್. ಮತ್ತು ಕೊಲಾಬರೇಷನ್ ಆ್ಯಂಡ್ ಇಂಟರ್ ಡಿಸಿಪ್ಲಿನರಿ ವರ್ಕ್. ಎಲ್ಲ ಬ್ರಾಂಚಸ್ಸು ಈಗ ಕೊಲಾಬ್ರೇಷನ್. ECE ಬಂದ ತಕ್ಷಣ ಅವ್ರು ಸಿವಿಲ್ಲು ಮೆಕ್ಯಾನಿಕಲ್ ತಿಳ್ಕೊಬಾರ್ದು ಅಂತಿಲ್ಲ. ಒಂದು ಸೆನ್ಸರು ಹೇಗೆ ಸೆನ್ಸ್ ಮಾಡುತ್ತೆ, ಹೇಗೆ ಡೇಟಾ ಕಳಿಸುತ್ತೆ, ಹೇಗೆ ಮ್ಯಾನುಪ್ಲೇಟ್ ಮಾಡಬೇಕು, ಇವರು ಹೇಗೆ ಕಳಿಸ್ಬೇಕು, ಮೆಕ್ಯಾನಿಕಲ್ ಥಿಂಗ್ಸ್ ಹೆಂಗೆ ಕಂಟ್ರೋಲ್ ಮಾಡಬೇಕು, ಎಲೆಕ್ಟ್ರಿಕಲ್ ಮೋಟರ್ನ ಹೆಂಗೆ ಕಂಟ್ರೋಲ್ ಮಾಡಬೇಕು ಅನ್ನೋದು ತಿಳ್ಕೊಬೇಕಾಗತ್ತೆ. ಸೊ ಕನ್ಕ್ಲೂಷನ್ ಏನು ಹೇಳೋಣ? Choosing between ECE and CSE is a significant decision that will shape your career trajectory. ಹೇಗೆ ಹೋಗುತ್ತೆ ನಿಮ್ಮದು ಕೆರಿಯರು ಅನ್ನೋದು ಡಿಸೈಡ್ ಆಗುತ್ತೆ. ಬೋತ್ ಫೀಲ್ಡ್ಸ್ ಆಫರ್ ಎಕ್ಸೈಟಿಂಗ್ ಆಪರ್ಚುನಿಟೀಸ್ ಆ್ಯಂಡ್ ಎಕ್ಸಲೆಂಟ್ ಸ್ಯಾಲರಿ ಪೊಟೆನ್ಷಿಯಲ್. ಕಾಂಟ್ರಿಬ್ಯೂಟ್ ಟು ದ ರ್ಯಾಪಿಡ್ಲಿ ಎವಾಲ್ವಿಂಗ್ ಟೆಕ್ನಾಲಜಿ ಲ್ಯಾಂಡ್ಸ್ಕೇಪ್. ಕನ್ಸಿಡರ್ ಯುವರ್ ಇಂಟ್ರೆಸ್ಟ್, ಸ್ಟ್ರೆಂತ್, ಲಾಂಗ್ ಟರ್ಮ್ ಗೋಲ್ಸ್ ವೆನ್ ಮೇಕಿಂಗ್ ಯುವರ್ ಚಾಯ್ಸ್. ನೀವು ಚಾಯ್ಸ್ ಮಾಡಬೇಕಾದ್ರೆ ನಿಮ್ಮ ಇಂಟ್ರೆಸ್ಟು, ನಿಮ್ಮ ಸ್ಟ್ರೆಂತು, ಲಾಂಗ್ ಟರ್ಮ್ ಗೋಲ್ ಹೇಳಿದ್ನಲ್ಲ, 50ನೇ ವಯಸ್ಸಲ್ಲಾದರೂ ನೀವು ಸರ್ವೈವ್ ಆಗಬೇಕು ಆಗಿರೋ ಟೆಕ್ನಾಲಜಿ ಜೊತೆಲಿ. ಸೊ ಆ ಥರ ಫೀಲ್ಡ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ರಿಮೆಂಬರ್, ಸಕ್ಸಸ್ ಅಲ್ಟಿಮೇಟ್ಲಿ ಲೈಸ್ ಇನ್ ಪರ್ಸ್ಯೂಯಿಂಗ್ ಎ ಪಾತ್ ದಟ್ ಅಲೈನ್ಸ್ ವಿತ್ ಯುವರ್ ಪ್ಯಾಷನ್ ಆ್ಯಂಡ್ ಡೆಡಿಕೇಶನ್. ನೆಕ್ಸ್ಟ್ ಆನ್ಸರು, ಕನ್ಕ್ಲೂಷನ್ನು ರೆಡ್ ಮಾರ್ಕಲ್ಲಿದೆ ನೋಡಿ. ದೇರ್ ಇಸ್ ನೋ ಡೆಫಿನೆಟಿವ್ ಆನ್ಸರ್ ಟು ವೆದರ್ ECE ಈಸ್ ಬೆಟರ್ ದ್ಯಾನ್ CSE ಆರ್ ವೈಸ್ ವರ್ಸಾ. ನಿಮ್ಗೆ ಇದರಲ್ಲಿ ಡೆಫಿನೆಟಾಗಿ ಒಂದು ಆನ್ಸರ್ ಕೊಡೋದಕ್ಕಾಗೋದಿಲ್ಲ. ECE ಬೆಟ್ರಾ, CS ಬೆಟ್ರಾ, ಇಲ್ಲ CS ಬೆಟ್ರಾ, ECE ಬೆಟ್ರಾ. The choice should align with your interest, career goal and aptitude. Both fields have their unique merits and contribute significantly to the advancement of technology. Instead of debating their superiority, consider how they can implement each other and foster innovation through collaboration. Collaboration ಎರಡನ್ನೂ ಜೊತೆಯಲ್ಲೇ ವರ್ಕ್ ಮಾಡಬೇಕು. ಅದು ಸುಪೀರಿಯರು, ಇದು ಸುಪೀರಿಯರು, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅನ್ನೋ ಡಿಬೇಟು ವೇಸ್ಟು. ಅಲ್ಟಿಮೇಟ್ಲಿ ಯುವರ್ ಪ್ಯಾಷನ್, dedication and determination will lead to fulfilling the successful career in either ECE or CSE. ಯಾವುದಾದ್ರೂ ತಗೊಳ್ಳಿ, ನಿಮಗೆ ಬೇಕಾಗಿರೋದು ಯುವರ್ ಪ್ಯಾಷನ್, ಡೆಡಿಕೇಶನ್ ಆ್ಯಂಡ್ ಡಿಟರ್ಮಿನೇಷನ್. ಯೋಚನೆ ಮಾಡಿ ಬ್ರಾಂಚ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಪ್ಷನ್ ಎಂಟ್ರಿ ಮಾಡಿದ್ದಕ್ಕೆ ಮೊದಲು ಪ್ರಯಾರಿಟಿ ಲಿಸ್ಟ್ ರೆಡಿ ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಲಿಂಗ್. ಥ್ಯಾಂಕ್ ಯು.